ಸಂಸ್ಥೆಯನ್ನು ಮುನ್ನಡೆಸಿದಂತಹ ನೀವುಗಳು ಅಂದರೆ ವಾಹನ ಚಾಲಕರು ಬೆಳಕಿನ ಮಂಚದಲ್ಲಿ ಕನಸನ್ನ ಹೊತ್ತುಕೊಂಡು ಇತರರ ಗಮ್ಯವೇ ತಮ್ಮ ಗುರಿಯನ್ನಾಗಿಸಿಕೊಂಡಿದ್ದೀರಿ. ಇತರರ ಸುರಕ್ಷತೆಗೆ ನಿಮ್ಮ ನಿದ್ರೆಯನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡು ಮೌನದಲ್ಲೇ ಕುಟುಂಬದ ಹೊಣೆ ಹೊತ್ತು ಕೈಯಲ್ಲಿ ಹಿಡಿದ ಸ್ಟೇರಿಂಗ್ ಚಕ್ರದಂತೆ ಇತರರ ಬದುಕಿಗೂ ದಾರಿ ತೋರಿಸಿದೆ ಎಂದು ನಿಮ್ಮ ಚಾಲಕರೇ ನೀವು ನಮ್ಮ ಸಮಾಜದ ನಿಜವಾದ ಶಿಲ್ಪಿಗಳು ಅಂದ್ರೆ ತಪ್ಪಾಗಲ್ಲ. ಈಗ ಏನು ಮಾಡಕ್ಕೆ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಸೇರಿ ಸಾಧಕರಿಗೆ ಸನ್ಮಾನವನ್ನು ಮಾಡಬೇಕು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ಹಾಸನದಲ್ಲಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ನಿವೃತ್ತಿ ಹೊಂದಿದ ವಾಹನ ಚಾಲಕರಿಗೆ ಸನ್ಮಾನ, ನೂತನ ಅಧ್ಯಕ್ಷರ ಆಯ್ಕೆಯ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಈ ಜಿಲ್ಲೆಯ ವಾಹನ ಚಾಲಕರು ಆಯೋಜಿಸಿದ್ದಾರೆ. ಪ್ರತಿ ವರ್ಷವೂ ಸಹ ಹಾಸನದಲ್ಲಿ ನಾನು ಪ್ರತಿ ಕಾರ್ಯಕ್ರಮಕ್ಕೂ ಬಂದಾಗ ಸಹ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿನ ವಾಹನ ಚಾಲಕರು ಶ್ರದ್ಧೆ ಮತ್ತು ಭಕ್ತಿಯಿಂದ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅದಕ್ಕೋಸ್ಕರ ನಾನು ಹಾಸನದ ಜಿಲ್ಲಾ ಎಲ್ಲ ವಾಹನ ಚಾಲಕರಿಗೂ ಕೇಂದ್ರ ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರ್ಕಾರದ ಮುಂದೆ ನಮ್ಮ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ನಾವು ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಸಹ ಲಿಖಿತ ಮೂಲಕವಾಗಿ ನಮ್ಮ ಬೇಡಿಕೆಗಳನ್ನು ನೀಡಿದ್ದೇವೆ ಮತ್ತು ಮುಖ್ಯಮಂತ್ರಿಗಳವರಿಗೂ ನಾವು ಲಿಖಿತ ಮೂಲಕವಾಗಿ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ವಾಹನ ಚಾಲಕರ ರಿಕ್ರೂಟ್ಮೆಂಟ್ ಮೊದಲನೆಯದು ನಮ್ಮದು ಕರ್ನಾಟಕ ರಾಜ್ಯ ವಾಹನ ಚಾಲಕರ ಸಂಘದಿಂದ ನಮ್ಮ ಮೊದಲನೆಯ ಬೇಡಿಕೆ ಏನಂದರೆ ವಾಹನ ಚಾಲಕರನ್ನು ನೇಮಕಾತಿಯನ್ನು ಮಾಡ್ತಕ್ಕದ್ದು. ಎರಡನೆಯದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ವಾಹನಗಳ ಭಾಳ ಹಳೆ ವಾಹನಗಳಿದ್ದಾವೆ ನಮ್ಮ ಹತ್ರ. ಇನ್ನೂ ಅವನ್ನೇ ನಾವು ಹಳೆ ವಾಹನಗಳನ್ನೇ ಓಡಿಸ್ತಾ ಇದ್ವಿ. ಸರ್ಕಾರದ ಗಮನಕ್ಕೆ ನಾವು ತಂದಿರೋದೇನು ಹೊಸ ವಾಹನಗಳನ್ನು ನಮಗೆ ಕೊಟ್ಟರೆ ಸರ್ಕಾರದ ಸೇವೆಯನ್ನು ನಾವು ಭಾಳ ಅದ್ಭುತವಾಗಿ ನೆರವೇರಿಸಲು ಅನುಕೂಲ ಆಗುತ್ತೆ ಅನ್ನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ನಾವು ಸರ್ಕಾರದ ಮುಂದೆ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮೂರನೆಯದಾಗಿ ನಮಗೆ ಇದುವರೆಗೂ ಯೂನಿಫಾರ್ಮ್ ಅಲಯನ್ಸು ಸಾಮಾನ್ಯ ಅಂದರೆ ಈಗ 5-6 ವರ್ಷಗಳಿಂದ ಅದೇ ಯೂನಿಫಾರ್ಮ್ ಅಲಯನ್ಸು ಮತ್ತು ಸ್ಪೆಷಲ್ ಪೇ ಅದನ್ನೇ ನಮಗೆ ಕೊಡ್ತಾ ಬಂದಿದ್ದಾರೆ. ನಾವು 7ನೇ ವೇತನ ಆಯೋಗದೊಳಗೆ ನಾವು ಶಿಫಾರಸ್ಸಿಗೆ ಕಳಿಸಿದ್ವಿ 1000 ರೂಪಾಯಿ ಕೊಡಬೇಕು ಅಂತ. ಈಗಾಗಲೇ ಅವರು 600 ರೂಪಾಯಿ ಶಿಫಾರಸ್ತನ್ನು ಕಳಿಸಿದ್ದಾರೆ ಮತ್ತು ಸ್ಪೆಷಲ್ ಪೇಗೆ 375 ಕಳಿಸಿದ್ದಾರೆ. ಇದನ್ನು ಸರ್ಕಾರದ ಮುಂದಿದೆ, ನಮಗೆ ಮಾಡಿಕೊಡ್ತೀವಿ ಅಂತಲೂ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಅಣ್ಣನವರು ನಮ್ಮ ಸಂಘದಕ್ಕೆ ಭಾಳ ಪ್ರೋತ್ಸಾಹವನ್ನು ಕೊಡುವುದರ ಜೊತೆಗೆ ಅವರ ಸಂಘದ ಜೊತೆಗೆ ನಮ್ಮ ಸಂಘವನ್ನು ಭಾಳ ಅರ್ಥಪೂರ್ಣವಾಗಿ ಕರ್ಕೊಂಡು ಹೋಗ್ತಿರ್ತಕ್ಕಂಥದ್ದಕ್ಕೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ವಾಹನ ಚಾಲಕರ ಸಂಘದ ಪರವಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.